BBA ವಿದ್ಯಾರ್ಥಿನಿ ಪ್ರಬುದ್ಧ ಸಾವಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಏನು ಈ ಒಂದು ಸಾವಿನ ಪ್ರಕರಣ ಆತ್ಮಹತ್ಯೆ ಅಲ್ಲ ಕೊಲೆ ಅಂತೇಳಿ ಪ್ರಬುದ್ಧ ತಾಯಿ ಈಗ ಹೊಸದಾಗಿ ಒಂದು FIR ಅನ್ನು ದಾಖಲು ಮಾಡಿದ್ದು, ಈಗ ಸುಬ್ರಹ್ಮಣ್ಯಪುರ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಏನು ಮೇ 15ನೇ ತಾರೀಕು ಪ್ರಬುದ್ಧ ಕಾಲೇಜು ಮುಗಿಸಿಕೊಂಡು ಮನೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರ್ತಾರೆ. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯಪುರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಒಂದು ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡಿ ಅನುಮಾನಾಸ್ಪದ ಸಾವು ಅನ್ನೋ ರೀತಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಕೈಗೊಂಡಿದ್ರು. ಏನು ನಿಗೂಢವಾಗಿದ್ದಂತ ಈ ಒಂದು ಸಾವಿನ ರಹಸ್ಯವನ್ನ ಪತ್ತೆ ಹಚ್ಚೋದಕ್ಕೆ ಸುಬ್ರಹ್ಮಣ್ಯಪುರ ಪೊಲೀಸರು ಸುಮಾರು ಕಳೆದ ಒಂದು ವಾರದಿಂದ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಜನರನ್ನ ವಿಚಾರಣೆ ಮಾಡಿ ಅವರನ್ನ ಒಂದು ಸ್ಟೇಟ್ಮೆಂಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ಸುತ್ತಮುತ್ತ ಇರುವಂತಹ CCTVಗಳು ಮತ್ತೆ ಮನೆ ಬಳಿ ಇರುವಂತಹ CCTVಗಳನ್ನ ಪರಿಶೀಲನೆ ಮಾಡಿ ಯಾರಾದ್ರೂ ಅನುಮಾನಾಸ್ಪದವಾಗಿ ಇಲ್ಲಿ ಓಡಾಡ್ತಿದ್ದಾರೆ ಮತ್ತೆ ಅನುಮಾನಾಸ್ಪದ ವ್ಯಕ್ತಿಗಳ ಒಂದು ಚಲನವಲನ ಕಂಡು ಬರ್ತಿದೆ ಅಂತ ಹೇಳಿ ತನಿಖೆಯನ್ನು ಕೂಡ ಕೈಗೊಂಡಿದ್ರು. ಆದ್ರೆ ಮೇ 18ನೇ ತಾರೀಕು ಈ ಒಂದು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನ ಪಡ್ಕೊಂಡಿದೆ. ಏನು ಮೇ 18ನೇ ತಾರೀಕು ಪ್ರಬುದ್ಧ ಅವರ ತಾಯಿ ಒಂದು ಪೊಲೀಸ್ ಠಾಣೆಗೆ ತೆರಳಿ ಒಂದು ಹೊಸ ದೂರನ್ನ ಕೊಟ್ಟಿದ್ದು, ಈ ಒಂದು ದೂರದಲ್ಲಿ ಪ್ರಬುದ್ಧ ಸಾವು ಒಂದು ಕೊಲೆ ಆಗಿದೆ ಅಂತೇಳಿ ತನಿಖೆಯನ್ನ ಮಾಡಬೇಕು ಅಂತೇಳಿ ಒಂದು ಹೊಸದಾಗಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಈಗ ಸುಬ್ರಹ್ಮಣ್ಯಪುರ ಪೊಲೀಸರು ಈ ಒಂದು ದೂರನ್ನ ಪಡೆದು ಕೊಲೆ ಪ್ರಕರಣದ ಅಡಿಯಲ್ಲಿ ಒಂದು FIR ಅನ್ನ ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಈ ಸಂಬಂಧಪಟ್ಟಂತೆ ಏನು ಕೆಲವು ಅನುಮಾನಾಸ್ಪದ ವ್ಯಕ್ತಿಗಳು ಯಾರೇನಿದ್ದಾರೆ ಮತ್ತೆ ಯಾರಾದ್ರೂ ಓಡಾಟ ಮಾಡಿದ್ದಾರೆ ಅನ್ನುವಂತ ವ್ಯಕ್ತಿಗಳೇನಿದ್ದಾರೆ ಅಂತವ್ರನ್ನ ಪತ್ತೆ ಮಾಡಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಈಗ ಸುಬ್ರಹ್ಮಣ್ಯಪುರ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಆ ಒಂದು ಭಾಗದ CCTVಗಳೇನಿದೆ ಆ ಮನೆ ಬಳಿ ಇರುವಂತದ್ದು ಇರ್ಬೋದು, ಮತ್ತೆ ಮನೆ ಮುಂಭಾಗದಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ CCTVಗಳಿರ್ಬೋದು, ಮತ್ತೆ ರಸ್ತೆ ಅಕ್ಕಪಕ್ಕ ಇರುವಂತಹ CCTVಗಳನ್ನು ಕೂಡ ಸಂಗ್ರಹ ಮಾಡಿ ಆ ಒಂದು ಸಮಯದಲ್ಲಿರ್ಬೋದು ಮತ್ತೆ 2 ದಿನಕ್ಕೂ ಮುನ್ನ ಯಾರಾದ್ರೂ ಆ ಒಂದು ಏರಿಯಾದಲ್ಲಿ ಅನುಮಾನಾಸ್ಪದವಾಗಿ ಓಡಾಟ ಮಾಡಿದ್ರ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಈಗ ಸುಬ್ರಹ್ಮಣ್ಯ ಪೊಲೀಸರು ಕೂಡ ಮಾಡಿರುವಂತದ್ದು. ಮತ್ತೆ ಏನು ಪ್ರಬುದ್ಧ ತಾಯಿ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಕೆಲವು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಏನು ಅವತ್ತು ಮಧ್ಯಾಹ್ನ ತಾಯಿ ಏನು ಪ್ರಬುದ್ಧ ಅವರು ಕಾಲೇಜನ್ನು ಮುಗಿಸ್ಕೊಂಡು ಮನೆಗೆ ಬಂದಾಗ ತಮ್ಮ ಫೋನ್ ಮಾಡ್ತಾನೆ. ತಮ್ಮ ಫೋನ್ ಮಾಡಿದಾಗ ಪ್ರಬುದ್ಧ ಅವರು ಫೋನನ್ನು ಸ್ವೀಕಾರ ಮಾಡಿರೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಪ್ರಬುದ್ಧ ತಮ್ಮ ನೇರವಾಗಿ ತಾಯಿಗೆ ಫೋನ್ ಮಾಡಿ ಅಕ್ಕ ಫೋನ್ ತೆಗಿತಾ ಇಲ್ಲ, ಏನಾಗಿದೆ ಗೊತ್ತಿಲ್ಲ, ಭಯ ಆಗ್ತಾ ಇದೆ, ಕೂಡಲೇ ಮನೆ ಬಳಿ ಬರುವಂತೆ ತನ್ನ ತಾಯಿಗೂ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿರ್ತಾನೆ. ನಂತರ ತಾಯಿ ಕೂಡ ಮನೆ ಬಳಿ ಬಂದು ಪರಿಶೀಲನೆ ಮಾಡಿದಾಗ ಅಲ್ಲಿ ಮನೆ ಬಾಗಿಲು ಕೂಡ ಕ್ಲೋಸ್ ಆಗಿರುತ್ತೆ. ನಂತರ ಓಪನ್ ಮಾಡೋದಕ್ಕೆ ವಿಂಡೋ ಎಲ್ಲವನ್ನೂ ಕೂಡ ಪ್ರಯತ್ನ ಪಡ್ತಾರೆ, ಆದ್ರೆ ಏನು ಕೂಡ ಅಲ್ಲಿ ಓಪನ್ ಆಗಿರೋದಿಲ್ಲ. ಈ ಸಂದರ್ಭದಲ್ಲಿ ಹಿಂಬಾಗಿಲಿನ ಒಂದು ಬಾಗಿಲು ಏನಿದೆ ಆ ಒಂದು ಬಾಗಿಲು ಓಪನ್ ಆಗಿದ್ದು, ನಂತರ ಆ ಮೂಲಕ ಒಂದು ಒಳಗಡೆ ಬಂದು ನೋಡಿದಾಗ ಪ್ರಬುದ್ಧ ಏನು ಬಾತ್ರೂಮ್ ನಲ್ಲಿ ಅಗಾಂತವಾಗಿ ಏನು ರಕ್ತ ಸಿಕ್ತ ರೀತಿಯಲ್ಲಿ ಪತ್ತೆ ಕೂಡ ಆಗಿರ್ತಾರೆ. ನಂತರ ಈಗ ಪ್ರಬುದ್ಧ ತಾಯಿ ಅವರು ಈ ಒಂದು ದೂರದಲ್ಲಿ ಇದೇ ಅಂಶಗಳನ್ನ ಉಲ್ಲೇಖ ಮಾಡಿದ್ದು, ಏನು ಬಾತ್ರೂಮ್ ನಲ್ಲಿ ಪ್ರಬುದ್ಧ ರಕ್ತ ಸಿಕ್ತ ರೀತಿಯಲ್ಲಿ ಗಾಯಗೊಂಡ ರೀತಿಯಲ್ಲಿ ಪತ್ತೆ ಆಗಿದ್ದು ಇದು ಕೊಲೆ ಆಗಿರ್ಬೋದು ಅಂತೇಳಿ ಏನು ಈಗ ಒಂದು ಪ್ರಕರಣವನ್ನು ದಾಖಲು ಮಾಡಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ಪೊಲೀಸರು ಇದೇ ಒಂದು ಆಧಾರದ ಮೇಲೆ ಒಂದು 302 ಸೆಕ್ಷನ್ ಅಡಿಯಲ್ಲಿ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ಪ್ರಬುದ್ಧ ಮುಖ ಮತ್ತೆ ತಲೆಗೆ ಬಲವಾಗಿ ಗುದ್ದಿರುವಂತಹ ಒಂದು ಗುರುತುಗಳು ಕೂಡ ಕಂಡು ಬರ್ತಾ ಇದೆ. ಮತ್ತೆ ತಲೆಗೂ ಕೂಡ ಗಂಭೀರ ಗಾಯಗಳು ಕೂಡ ಆಗಿರುವಂತದ್ದು ಕಂಡು ಬಂದಿದ್ದು, ಇದೊಂದು ಕ್ರೂರವಾಗಿ ನಡೆದಿರುವಂತಹ ಕೊಲೆ ಅಂತೇಳಿ ಆಕೆ ಒಂದು ದೂರದಲ್ಲಿ ಉಲ್ಲೇಖ ಮಾಡಿದ್ದು, ಪೊಲೀಸರು ಅದೇ ಒಂದು ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು FIR ಅನ್ನು ಕೂಡ ದಾಖಲಿಸಿ ಇದಕ್ಕೆ ಸಂಬಂಧಪಟ್ಟಂತ ಕೆಲವು ದಾಖಲೆಗಳ ಏನು ಅಂದ್ರೆ ಸಾಂದರ್ಭಿಕ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿ ಅಲ್ಲಿ ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನ್ ಅಂಶಗಳು ಬರ್ಬೋದು, ಮತ್ತೆ ಘಟನಾ ಸ್ಥಳದಲ್ಲಿ ಯಾವ ರೀತಿ ಅಂದ್ರೆ ರಕ್ತ ಸಿಕ್ತ ರೀತಿಯಲ್ಲಿ ಶವ ಪತ್ತೆಯಾಗಿದೆ ಅಂತಂದ್ರೆ ಅಲ್ಲಿ ಯಾವ ರೀತಿ ಒಂದು ರಕ್ತದ ಕುರುಹುಗಳಿದ್ವೆ ಮತ್ತೆ ಎಲ್ಲೆಲ್ಲಿ ಗಾಯ ಆಗಿತ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದು, ಈಗ ಈ ಒಂದು ಕೊಲೆ ಅಂತ ಸಾಬೀತುಪಡಿಸೋದಕ್ಕೆ ಈಗ ಮರಣೋತ್ತರ ಪರೀಕ್ಷೆ ಕೂಡ ಒಂದು ವರದಿ ಬೇಕಾಗುತ್ತೆ. ಅದರಿಂದ ಈಗ ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿತ್ತು, ಅಲ್ಲಿ ಯಾವ ರೀತಿ ಒಂದು ವೈದ್ಯರು ಮರಣೋತ್ತರ ಪರೀಕ್ಷೆ ವರದಿಯನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ತನಿಖೆಯನ್ನು ನಡೆಸೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರುವಂತದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮೊದಲು ನಿಗೂಢ ಸಾವು ಅಂತೇಳಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಸುತ್ತಮುತ್ತ ಇರುವಂತಹ ಜನರನ್ನ ಸ್ಟೇಟ್ಮೆಂಟ್ ಮಾಡೋದಿರ್ಬೋದು, ಮತ್ತೆ CCTVಗಳನ್ನ ಪರಿಶೀಲನೆ ಮಾಡೋದಿರ್ಬೋದು, ಮತ್ತೆ ಮನೆಯವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಈ ಒಂದು ಸಾವಿನ ಒಂದು ಸೀಕ್ರೆಟ್ ಅನ್ನ ಪತ್ತೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ರು. ಇದೀಗ ತಾಯಿಯ ಇದು ಕೊಲೆ ಅಂತೇಳಿ ಒಂದು ದೂರು ಕೊಟ್ಟಿರೋದ್ರಿಂದ ಪೊಲೀಸರು ಇದನ್ನ ಮತ್ತಷ್ಟು ಗಂಭೀರವಾಗಿ ಪರಿಗಣಿಸಿ ಆ ಒಂದು ಕೊಲೆ ಪ್ರಕರಣಕ್ಕೆ ಏನೆಲ್ಲ ಒಂದು ಅನುಮಾನಗಳಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಖುದ್ದು ಪ್ರಬುದ್ಧ ತಾಯಿಂದಲೇ ಒಂದು ಕೆಲವು ಸ್ಟೇಟ್ಮೆಂಟ್ ಅನ್ನ ಮಾಡಿಕೊಂಡು ಯಾವ ರೀತಿ ಅನುಮಾನ ಇದೆ ಮತ್ತೆ ಏನೆಲ್ಲ ಒಂದು ಅನುಮಾನಗಳಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ಏನು ಸುಬ್ರಹ್ಮಣ್ಯ ಪೊಲೀಸರು ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಆಕೆಯಿಂದ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಬುದ್ಧ ಏನು ಶವವಾಗಿ ಪತ್ತೆಯಾಗಿದ್ದಂತ ಒಂದು ಬಾತ್ರೂಮ್ ಏನಿದೆ ಆ ಒಂದು ಬಾತ್ರೂಮ್ ನಲ್ಲಿ ಏನಾದ್ರೂ ಕೊಲೆ ಮಾಡೋದಕ್ಕೆ ಒಂದು ಬಳಸಿದಂತ ಒಂದು ಆಯುಧಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ರಕ್ತ ಸಿಕ್ತ ಗುರುತುಗಳು ಯಾವ ರೀತಿ ಪತ್ತೆ ಆಗಿತ್ತು ಮತ್ತೆ ತಲೆಗೆ ಯಾವ ರೀತಿ ಹೇಟ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ.
ಆದ್ರೆ ಇದಕ್ಕೆ ಮೂಲ ಏನು ಮರಣೋತ್ತರ ಪರೀಕ್ಷೆ ಯಾವ ರೀತಿ ವರದಿ ಬರುತ್ತೆ ಅದೇ ಒಂದು ಮೂಲ ಆಧಾರವಾಗಿರೋದ್ರಿಂದ ಪೊಲೀಸರು ಆ ಒಂದು ಮರಣೋತ್ತರ ಪರೀಕ್ಷೆ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೂಡ ಮಾಡೋದಕ್ಕೂ ಮುಂದಾಗ್ತಾ ಇದ್ದಾರೆ. ಮತ್ತೆ ಇದೇ ವೇಳೆ ಏನು ಪ್ರಬುದ್ಧ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಅದನ್ನ ಈಗ ಪತ್ತೆ ಮಾಡಿ ಮೊಬೈಲ್ ನಲ್ಲಿ ಲಾಸ್ಟ್ ಕಾಂಟ್ಯಾಕ್ಟ್ಸ್ ಯಾರ ಜೊತೆ ಆಗಿತ್ತು ಮತ್ತೆ ಯಾರ ಜೊತೆ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಈಗ ಸುಬ್ರಹ್ಮಣ್ಯಪುರ ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ವಿದ್ಯಾರ್ಥಿನಿಯ ಒಂದು ನಿಗೂಢ ಸಾವಿನಾಗಿತ್ತು. ಈ ಒಂದು ಸಾವಿನ ಸೀಕ್ರೆಟ್ ಅನ್ನ ಪತ್ತೆ ಹಚ್ಚೋದಕ್ಕೆ ಈಗ ಸುಬ್ರಹ್ಮಣ್ಯಪುರ ಪೊಲೀಸರು ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ CCTVಗಳಿರ್ಬೋದು ಮತ್ತೆ ಸಾಂದರ್ಭಿಕ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿ ಒಂದು ತನಿಖೆ ಮಾಡೋದಿರ್ಬೋದು ಮತ್ತೆ ತಾಯಿ ತಮ್ಮನ ಒಂದು ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ News18 ಡಿಜಿಟಲ್ ಕನ್ನಡ.